ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್ ಜ್ಯೋತಿಸ್ ಪ್ಯಾಷನ್. ಸೊ ಇವತ್ತು ನಾನು ನಿಮಗೆ ಈ ಸುಲಭವಾಗಿ ಯಾವ ಥರ ಮಟನ್ ಬಿರಿಯಾನಿ ಮಾಡೋದು ಅಂತ ತೋರಿಸ್ತೀನಿ. ಆ್ಯಂಡ್ ಮಟನ್ ದಮ್ ಬಿರಿಯಾನಿ ಇದು ಈಸಿಯಾಗಿ ಯಾವುದೇ ಮಸಾಲ ರುಬ್ಕೊಳ್ಳದೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೋಬಹುದು ಆ್ಯಂಡ್ ವೆರಿ ಟೇಸ್ಟಿ. ನೀವು ಇದನ್ನು ಟ್ರೈ ಮಾಡಿ ಮನೆಯಲ್ಲಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಇದು ದಮ್ ಬಿರಿಯಾನಿ. ನಾನು ಇದನ್ನು ತುಂಬ ಸುಲಭದ ರೀತಿಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಇವಾಗ ಇಂಗ್ರೀಡಿಯೆಂಟ್ಸ್ ಒಂದೊಂದೇ ಹೇಳ್ತೀನಿ. ಸೊ ಇವಾಗ ಇಲ್ಲ ನಾನು 1 ಬೌಲ್ ಕರಡ್ ತೊಗೊಂಡಿದ್ದೀನಿ, ಮೊಸರು, ಆಮೇಲೆ ಇದು ಸ್ಟಾರ್ ಫ್ಲವರು, ಆಮೇಲೆ ದೊಡ್ಡದು ಇಲೈಚಿ ತೊಗೊಂಡಿದ್ದೀನಿ, ಏಲಕ್ಕಿ, ಆಮೇಲೆ ಲವಂಗ, ಏಲಕ್ಕಿ ಮತ್ತು ಸಣ್ಣ ಏಲಕ್ಕಿ, ಬಿರಿಯಾನಿ ಎಲೆ, ದೆನ್ ಇದು ಬ್ಲ್ಯಾಕ್ ಲಾಂಗ್ ಸ್ಟಿಕ್ಕು ಆ್ಯಂಡ್ ಚಕ್ಕೆ. ಇಲ್ಲಿ ಮಸಾಲ ಪೌಡರ್ ಬಂದ್ಬಿಟ್ಟು ನಾನು 2 ಸ್ಪೂನ್ಸ್ ಆಫ್ ಮಟನ್ ಮಸಾಲ ತಗೊಂಡಿದ್ದೀನಿ, ಬಿರಿಯಾನಿ ಮಸಾಲ ಆ್ಯಂಡ್ ಗರಂ ಮಸಾಲ ಆ್ಯಂಡ್ ಧನಿಯಾ ಪೌಡರ್ ಆ್ಯಂಡ್ ಚಿಲ್ಲಿ ಪೌಡರ್. ಇದಿಷ್ಟೇ ನನ್ನ ಮಸಾಲ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಕೈ ಹಿಡಿಯಷ್ಟು, ಪುದೀನ ಸೊಪ್ಪು ಆ್ಯಂಡ್ ಮೆಂಥೆ. ಸೊ ನೀವು ಇದನ್ನು ಮೂರನ್ನು ರುಬ್ಕೊಂಡು ಕೂಡ ಹಾಕೋಬಹುದು ತರಿತರಿಯಾಗಿ, ಇಲ್ಲಾಂದರೆ ಹಾಗೆ ಸಣ್ಣಕ್ಕೆ ಹೆಚ್ಚಿ ಹಾಕೋಬಹುದು. ಇಲ್ಲಿ ನಾನು 2-3 ಟೊಮೆಟೊಸ್ ತೊಗೊಂಡಿದ್ದೀನಿ, ಕಸೂರಿ ಮೇಥಿ ಹಾಕಿದ್ದೀನಿ, ದೆನ್ ಗ್ರೀನ್ ಚಿಲ್ಲೀಸು ಮಧ್ಯೆ ಮಧ್ಯೆ ಕಟ್ ಮಾಡಿಟ್ಟಿರೋದು. ಸೊ ಇಲ್ಲಿ ಒಂದು ದೊಡ್ಡ ಸೈಜ್ದು 4 ಈರುಳ್ಳಿ, ಆಮೇಲೆ ಇಲ್ಲಿ ಜಿಂಜರ್ ಮತ್ತು ಗಾರ್ಲಿಕ್ ರಾ ತೊಗೊಂಡಿದ್ದೀನಿ, ಜಜ್ಕೊಂಡು ಹಾಕ್ಕೊಳ್ಳೋದು. ಇಲ್ಲಿ ಬಾಸುಮತಿ ರೈಸು 1 kg ತೊಗೊಂಡಿದ್ದೀನಿ. 1 kg ಮಟನ್ಗೆ 1 kg ರೈಸ್ ತೊಗೋಬೇಕು, ಆವಾಗಲೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ನಂದು ಬಿರಿಯಾನಿ ಮಾಡಲಿಕ್ಕೆ. ಇವಾಗ ಇಲ್ಲಿ ನಾನು 1 kg ಮಟನ್ ತೊಗೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಇವಾಗ ಫಸ್ಟು ಅದನ್ನು ಕುದಿಸ್ಕೋಬೇಕು ಮಟನ್ನ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಹೀಟ್ ಆಗೋಕೆ ಬಿಡಬೇಕು. ಹೀಟ್ ಆದಮೇಲೆ ಫ್ಲೇಮ್ನ ಆಫ್ ಮಾಡಿಬಿಡಿ. ಸ್ವಲ್ಪ ಹೀಟ್ ಆದಮೇಲೆ ಇವಾಗ ನಾನು ಖಾರ ಪುಡಿ ಹಾಕೋತಾ ಇದ್ದೀನಿ. 1 ಸ್ಪೂನ್ ಖಾರ ಪುಡಿ ಹಾಕೋತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕೋಬಹುದು. ಸೊ ಇಲ್ಲಿ ಫ್ಲೇಮ್ ಆಫ್ ಮಾಡಿದ್ದೀನಿ ನಾನು, ಯಾಕಂದರೆ ಅದು ಖಾರ ಪುಡಿ ಎಲ್ಲ ಸೀದೋಗ್ಬಿಡುತ್ತೆ. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಕಲ್ಲುಪ್ಪು. ಗರಂ ಮಸಾಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಮಟನ್ಗೆ ಎಲ್ಲ ಫ್ಲೇವರ್ ಹತ್ಕೊಳ್ಳಿ ಅಂತ ಇದೆಲ್ಲ ಮಸಾಲ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಮೀಟ್ ಮಸಾಲ ಹಾಕ್ತಾ ಇದ್ದೀನಿ, ಮಟನ್ ಮಸಾಲ. ಸ್ವಲ್ಪ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಮಟನ್ ಬೇಯುವಾಗ. ಆ್ಯಂಡ್ ಧನಿಯಾ ಪೌಡರ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಧನಿಯಾ ಪೌಡರ್ನ. ನಾನು ಎಲ್ಲ ಫ್ಲೇಮ್ ಆಫ್ ಮಾಡೇ ಹಾಕೋತಾ ಇರೋದು, ಬಿಕಾಸ್ ಇದು ಸೀದೋಗ್ಬಿಡುತ್ತೆ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಸುಮ್ಮನೆ ರಾ ಆಗಿ ಜಜ್ಕೊಂಡಿರೋದಷ್ಟೇ. ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಮಟನ್ಗೆ ಕಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಎಲ್ಲ ಮಸಾಲ ಸೀದೋಗ್ಬಿಡುತ್ತೆ ನಾವು ಫ್ಲೇಮಲ್ಲಿ ಇಟ್ಟಾಗ. ಸೊ ಇವಾಗ ನಾನು ಮಟನ್ ಆ್ಯಡ್ ಮಾಡ್ತಾ ಇದ್ದೀನಿ. ಡಿಪೆಂಡಿಂಗ್ ಆನ್ ಮಟನ್, ಯಾಕಂದರೆ ಇವಾಗ ತುಂಬ ಹೊತ್ತು ಬೇಯಿಸೋದು ಬರುತ್ತೆ, ಇಲ್ಲಾಂದರೆ ತುಂಬ ಬೇಗನೂ ಬೇಯುತ್ತೆ. ಸೊ ನೀವು ನೋಡಿಕೊಂಡು ವಿಷಲ್ ಮಾಡ್ಕೊಳ್ಳಿ. ಇದು ಮಟನ್ಗೆ ತುಂಬ ಮೆತ್ತಗಿದ್ರೆ ಅಷ್ಟೊಂದು ವಿಷಲ್ ಏನು ನೆಸೆಸಿಟಿ ಇಲ್ಲ, 1-2-3 ವಿಷಲ್ ಸಾಕು. ತುಂಬ ಒಂದ್ಸಲ ಗಟ್ಟಿ ಇರುತ್ತಲ್ಲ, ಆವಾಗ ಒಂದು 5-6 ವಿಷಲ್ ಬೇಕಾಗುತ್ತೆ. ಸೊ ಇಲ್ಲಿ ನಾನು ಮಟನ್ಗೆ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 3 ವಿಷಲ್ ಕೂಗಿಸ್ಕೊತೀನಿ ಅದನ್ನು. ಆಮೇಲೆ ಸ್ವಲ್ಪ ಕಲ್ಲುಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಬಿಟ್ಟು ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 3 ವಿಷಲ್ ಬಂದರೆ ಸಾಕು. ಸೊ ಇವಾಗ ಫ್ಲೇಮ್ ಒಂದು ಮೀಡಿಯಮ್ ಇಡ್ಬೋದು ನೀವು. ಮೀಡಿಯಮ್ ಇಟ್ಟು ಇವಾಗ ಕುಕ್ಕರ್ 3 ವಿಷಲ್ ಆಗಬೇಕು. ಇಟ್ಟು ಇವಾಗ ಈ ವಿಷಲ್ ಬರ್ತಾ ಇದೆ. ಇವಾಗ ತಣ್ಣಗಾಗಿದೆ ಕುಕ್ಕರ್ ನೋಡಿ. ಸೊ ಇವಾಗ ಇದನ್ನು ನಾನೊಂದು ಬೌಲಿಗೆ ಹಾಕಿ ಎತ್ತಿಟ್ಕೊತೀನಿ. ಪೂರ್ತಿ ಬೇಯಬೇಕಾಗಿಲ್ಲ, ಸ್ವಲ್ಪ ಒಂದು 3 ವಿಷಲ್ಗೆ ಎಷ್ಟಾಗುತ್ತೋ ಅಷ್ಟು ಬೇಯಿದ್ರೆ ಸಾಕು.
ಸೊ ತುಂಬ ಮೆತ್ತಗಿದ್ರೆ ಒಂದು 2 ವಿಷಲ್ ಸಾಕು. ತುಂಬ ಗಟ್ಟಿ ಇತ್ತು ಅಂದರೆ ಒಂದು 5-6 ವಿಷಲ್ ಬೇಕಾಗುತ್ತೆ. ಸೊ ಇದನ್ನು ನೀವು ಈ ಸೂಪ್ನ ಮಕ್ಕಳಿಗೂ ಕೂಡ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ತಿನ್ನೋರಿಗಂತೂ ತುಂಬ ಚೆನ್ನಾಗಿರುತ್ತೆ ಈ ಸೂಪ್ ಎಲ್ಲ. ಸೊ ಇಲ್ಲಿ ನಾನು ದಮ್ ಬಿರಿಯಾನಿ ಮಾಡ್ಕೊಳ್ಳಿಕ್ಕೆ ಸೊ ಈ ಕಡೆ ಒಂದು ಪಾತ್ರೆಯಲ್ಲಿ 5 ಚಮ್ ನೀರು ಹಾಕ್ತಾ ಇದ್ದೀನಿ. ಸೊ 1 kg ತೊಗೊಂಡಿದ್ದೀನಿ. ಇದರಲ್ಲಿ ನಾನು ರಾ ಆಗಿ ಬಿರಿಯಾನಿ ಎಲೆ ಮತ್ತು ಎಲ್ಲ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ. ಎಲ್ಲ ಲಾಂಗ್ ಸ್ಟಿಕ್ಕು, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು ಅದೆಲ್ಲನೂ ಹಾಕಿ 1 ಸ್ಪೂನ್ ತುಪ್ಪ ಹಾಕಿ ಉಪ್ಪು ಹಾಕಿ ಅದನ್ನು ಕುದಿಲಿಕ್ಕೆ ಇಡ್ತೀನಿ. ಆ ನೀರನ್ನ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಆಮೇಲೆ ತುಪ್ಪನೂ ಹಾಕ್ತಾ ಇದ್ದೀನಿ. ಯಾಕಂದರೆ ಅನ್ನ ಉದುರಾಗಿ ಬರುತ್ತೆ, ಇಲ್ಲಾಂದರೆ ತುಂಬ ಸ್ಟಿಕ್ಕಿ ಆಗಿಬಿಡುತ್ತೆ. ಬಟ್ ಇದು ನೀವು ಇದನ್ನು ನೋಡ್ತಾ ಇರಬೇಕು, ಅರ್ಧ ಬೇಯುವಾಗ ಅನ್ನ ತೆಗಿಬೇಕಾಗುತ್ತೆ ಅಕ್ಕಿನ. ಸೊ ಈ ಕಡೆ ಇದು ಕುದೀತಾ ಇರುವಾಗ ನಾನು ಈ ಕಡೆ ಬಿರಿಯಾನಿ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ನಾನು ಇನ್ನೊಂದು ಕಡೆ ಗ್ಯಾಸಲ್ಲಿ ಒಂದು ಬಿರಿಯಾನಿ ಮಾಡ್ಲಿಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ ದೊಡ್ಡದು. ಸೊ ಈಗ ನಾನು ಮೊದಲು ತುಪ್ಪ ಹಾಕ್ತಾ ಇದ್ದೀನಿ. ಒಂದು 2-3 ಸ್ಪೂನ್ ತುಪ್ಪ ಹಾಕ್ತೀನಿ. ಸೊ ಇಲ್ಲಿ ನಾನು 1 kg ಮಟನ್ ತೊಗೊಂಡಿರೋದ್ರಿಂದ ಒಂದು 4 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಆ್ಯಂಡ್ ಸ್ವಲ್ಪ ಅದು ಕರಗೋಷ್ಟರಲ್ಲಿ ಎಣ್ಣೆ ಕೂಡ ಹಾಕ್ತೀನಿ. ನಾನ್ ವೆಜ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಇಲ್ಲಿ. ಸೊ ಇದು ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಅದು ಕಾಯಬೇಕು ಎಣ್ಣೆ. ಅದು ಎಣ್ಣೆ ಬಿಸಿ ಆಗಿದೆ. ಇವಾಗ ಚಕ್ಕೆ, ಲವಂಗ, ಆಮೇಲೆ ಹಸಿಮೆಣಸಿನ್ಕಾಯಿ, ಏಲಕ್ಕಿ, ಸ್ಟಾರ್ ಫ್ಲವರು, ಆಮೇಲೆ ಬ್ಲ್ಯಾಕ್ ಲಾಂಗ್ ಸ್ಟಿಕ್ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಇದು ಬೇಯಿದ ಮೇಲೆ ಇದು ಸ್ವಲ್ಪ ಬೇಯ್ತಾ ಇರಬೇಕು. ಸೊ ಇವಾಗ ನಾನು ಇದರಲ್ಲಿ ಹೆಚ್ಚಿರ್ತಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಬಿಡಿಸಿ ಹಾಕಿದರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಕಲಸಿ ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಬೇಯುವಾಗ ಬೇಗ ಬೇಯುತ್ತದು. ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ. ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಸುಮ್ಮನೆ ಹಾಗೆ ಕಚ್ಚಾ ಪಚ್ಚಾ ರುಬ್ಬಿರೋದು, ತುಂಬ ಪೇಸ್ಟ್ ಏನು ಹಾಕಿಲ್ಲ. ಸೊ ನೀವು ಆ ಥರ ರಾ ಆಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಕೂಡ ಸುಲಿದಿಲ್ಲ, ಹಾಗೆ ಹಾಕಿದ್ದೀನಿ, ಹಾಗೆ ಜಜ್ಜಿ ಹಾಗೆ ಹಾಕಿದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡ್ರೆ ಶುಂಠಿ ಕಮ್ಮಿ ತೊಗೋಬೇಕು, 2 ಸೇಮ್ ಕ್ವಾಂಟಿಟಿ ತೊಗೋಬೇಡಿ. ಈಗ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೊ ಅವಾಗ ಶುಂಠಿ ಡಾಮಿನೇಟ್ ಮಾಡಿಬಿಡುತ್ತೆ, ತುಂಬ ಅದೇ ಫ್ಲೇವರ್ ಜಾಸ್ತಿ ಇರುತ್ತೆ. ಸೊ ಬೆಳ್ಳುಳ್ಳಿ ಜಾಸ್ತಿ ತೊಗೊಳ್ಳಿ. ಸೊ
ಸೊ ಕಲ್ಲುಪ್ಪು ಹಾಕಿದ ಮೇಲೆ ಸ್ವಲ್ಪ ಅದು ಫ್ರೈ ಮಾಡಲಿಕ್ಕೆ ಬಿಡಬೇಕು. ಈ ಥರ ಮಾಡಿ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗೂ ಇರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹೆಚ್ಚಿಟ್ಕೊಂಡು ರೆಡಿ ಮಾಡಿಟ್ಕೊಂಡ್ರೆ ತುಂಬ ಬೇಗನೆ ಆಗುತ್ತೆ, 20 ನಿಮಿಷದಲ್ಲೆಲ್ಲ. ಸೊ ಈ ಕಡೆ ನಾನು ನೀರು ಕುದೀತಾ ಇದೆ ನೋಡಿ, ಇದಕ್ಕೆ ಬಿರಿಯಾನಿಗೆ ರೈಸ್ ಹಾಕ್ತೀನಿ ಇವಾಗ. ಸೊ ಇಲ್ಲಿ ನಾನು 1 kg ರೈಸ್ನ ಹಾಫ್ ಆನ್ ಅವರ್ ಮುಂಚೆ ಸೋಕ್ ಮಾಡಿ ಆ ನೀರನ್ನೆಲ್ಲ ತೆಗೆದಿಟ್ಟಿದ್ದೀನಿ. ಸೊ ಇವಾಗ ಇದು ರೈಸ್ನ ಇದರಲ್ಲಿ ಹಾಕ್ತಾ ಇದ್ದೀನಿ. ಈಗ ರೈಸ್ ಎಲ್ಲ ಹಾಕಿದ್ದಾಯ್ತು. ಇವಾಗ 1 ನಿಮಿಷ ಈ ಥರ ಕಲಸಿ. ಸೊ ಅದು ಹಾಫ್ ಬಾಯ್ಲ್ಡ್ ಆಗಬೇಕು ರೈಸು, ತುಂಬ ಪೂರ್ತಿ ಬಾಯ್ಲ್ಡ್ ಆಗಬಾರ್ದು. ಸೊ ಮಧ್ಯೆ ಮಧ್ಯದಲ್ಲಿ ಚೆಕ್ ಮಾಡಬೇಕು ರೈಸ್ ಎಷ್ಟು ಬೆಂದಿದೆ ಅಂತ. ಸೊ ಹಾಫ್ ಬಾಯ್ಲ್ಡ್ ಆದಮೇಲೆ ಅದನ್ನು ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿ ನೀರೆಲ್ಲ ತೆಗಿಬೇಕು. ಸೊ ಇವಾಗ ನಾನು ಪ್ರೋಸೆಸ್ ಹೇಳ್ತೀನಿ ಅದನ್ನು. ಸೊ ಈ ಕಡೆ ಗ್ಯಾಸ್ ಮೇಲೆ ನಾನು ಈರುಳ್ಳಿ ಫ್ರೈ ಆಗೋಕೆ ಇಟ್ಟಿದ್ದೆ. ಸೊ ಅದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ. ಈಗ ನಾನು ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಮೀಡಿಯಮ್ ಆಗಿ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಟೊಮೆಟೊ. ಒಂದು 3-4 ಹೆಚ್ಚು ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಅದು ಕಲಿಸ್ಬೇಕು. ಆಮೇಲೆ ಇಲ್ಲಿ ನಾನು ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಮೊದಲು ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ. ದೆನ್ ಪುದೀನ ಸೊಪ್ಪು, ಇಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಆಮೇಲೆ ಗಾರ್ನಿಷಿಗೋಸ್ಕರ ಇಟ್ಕೊಂಡಿದ್ದೀನಿ. ದೆನ್ ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ. ನೀವು ಇದನ್ನು ಬೇಕಿದ್ರೆ ಗ್ರೈಂಡ್ ಆಗಿ ಕಚ್ಚಾ ಪಚ್ಚ ಹಾಕಿ ಕೂಡ ಹಾಕ್ಬೋದು. ಅಂದರೆ ತುಂಬ ಸ್ಮೂತ್ ಆದರೆ ಚೆನ್ನಾಗಿ ಬರಲ್ಲ. ಸೊ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದರದ್ದು. ಸೊ ಇಲ್ಲಿ ನಾನು 3 ಸೇಮ್ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಬಟ್ ಪುದೀನ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಇದರಲ್ಲಿ. ಕ್ವಾಂಟಿಟಿ ತೊಗೊಂಡಿದ್ದೀನಿ. ಬಟ್ ಈಗ ನಾನು ಇದಕ್ಕೆ 1 ಸ್ಪೂನ್ ಅಥವಾ 1.5 ಸ್ಪೂನ್ ಖಾರ ಪುಡಿ ಹಾಕೋತೀನಿ. ನಿಮ್ಮ ಎಷ್ಟು ಬೇಕೋ ಅಷ್ಟು ಸ್ಪೈಸಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು 2 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ನಾವು ಮಸಾಲ ಪೌಡ್ರು ಎಲ್ಲ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ. ಧನಿಯಾ ಪೌಡರ್, ಗರಂ ಮಸಾಲ, ಬಿರಿಯಾನಿ ಮಸಾಲ ಮತ್ತು ಮಟನ್ ಮಸಾಲ ಇದೆಲ್ಲ ಆಮೇಲೆ ಕೂಡ ಹಾಕಬೇಕು. ಸೊ ಅದಕ್ಕೆ ಇವಾಗ ಸ್ಟಾರ್ಟಿಂಗ್ ಸ್ವಲ್ಪನೇ ಹಾಕ್ತಾ ಇರೋದು ನಾನು. ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ಫಸ್ಟಿಗೆ ನಾನು ತೋರಿಸಿದ್ದೀನಿ ಡಿಸ್ಪ್ಲೇಯಲ್ಲಿ. ಸೊ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೀವು ಮೆಂತ್ಯ ಸೊಪ್ಪು ಹಾಕಿ ನೋಡಿ, ತುಂಬ ರುಚಿಯಾಗಿರುತ್ತೆ ಬಿರಿಯಾನಿ.
ನಾನ್ ವೆಜ್ ತಿನ್ನೋರಿಗೆ ಫಸ್ಟ್ ಬಿರಿಯಾನಿನೇ ತುಂಬ ಇಷ್ಟ ಆಗೋದು. ಸೊ ಈಗ ಇದನ್ನು ಒಂದು ಲಿಡ್ ಮುಚ್ಚಿ ಇವಾಗ ನಾನು ಅಕ್ಕಿ ಸರಿಯಾಗಿ ಬೆಂದಿದೆಯೋ ಇಲ್ಲೋ ನೋಡ್ತೀನಿ ಈ ಕಡೆ. ಇವಾಗ ಹಾಫ್ ಬಾಯ್ಲ್ಡ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು. ಸೊ ಇದು ರೈಸ್ ಕುಕ್ಕರಲ್ಲಿ ಇಟ್ಟರೆ ತುಂಬ ಈಸಿ ನಮಗೆ, ಸೊ ಬೇಗ ಆಗಿಬಿಡುತ್ತೆ. ಸೊ ಇಲ್ಲಿ ನಾನು ಬೇಯಿಸಿಕೊಂಡಿರುತ್ತಾ ಮಟನ್ ಕೂಡ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಕರ್ಡ್ ಆ್ಯಡ್ ಮಾಡಿದ್ದೀನಿ. ಸೊ ಮಟನ್ ಬರೀ ನೀರೆಲ್ಲ ತೆಗೆದ್ಬಿಟ್ಟು ಅದು ಸೂಪ್ ಎಲ್ಲ ತೆಗೆದು ಬರೀ ಮಟನ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ, ಮತ್ತು ಕರ್ಡ್ ಆ್ಯಡ್ ಮಾಡಿದ್ದೀನಿ. ಸೊ ಈ ಕಡೆ ರೈಸ್ ಒಂದು ಸ್ವಲ್ಪ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ, ಹಾಫ್ ಬಾಯ್ಲ್ಡ್ ಆಗಿದೆಯಾ ಅಂತ. ಸೊ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಅದನ್ನು ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ. ಒಂದು ಅಗಲ ಪಾತ್ರೆಯಲ್ಲಿ ತಗೊಂಡು ಹಿಂಗೆ ಹರಡಿಟ್ಕೊಳ್ಳಿ. ಸೊ ಅದು ಬೇಗ ನೀರೆಲ್ಲ ಇಮರ್ಕೊಂಡು ಚೆನ್ನಾಗಿ ಇದು ಉದುರಾಗಿ ಆಗುತ್ತೆ ಅನ್ನ. ಸೊ ನಾವು ಒತ್ತಿ ಇಟ್ಕೊಂಡ್ಬಿಟ್ರೆ ಅನ್ನ ಅದರಲ್ಲೇ ಬಿಸಿಗೆ ಬೇಯ್ದ್ಬಿಟ್ಟು ಒಂಥರ ಮೆತ್ತಗೆ ಆಗ್ಬಿಡತ್ತೆ. ಸೊ ಒಂದು ಅಗಲ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ನಾವು ಬಿರಿಯಾನಿ ಮಸಾಲ ಏನು ಹಾಕಿದ್ದೀವೋ ಅದೆಲ್ಲ ನೀವು ಅದರೊಳಗೆ ಹಾಕ್ಕೋಬೇಕು, ಮತ್ತೆ ಚೆನ್ನಾಗಿರುತ್ತೆ ಆ ಫ್ಲೇವರು. ಈಗ ನಾನೆಲ್ಲ ಒಂದು ಪಾತ್ರೆಯಲ್ಲಿ ಅಗಲವಾದ ಪಾತ್ರೆಯಲ್ಲಿ ಹಾಕಿದ್ದೀನಿ ರೈಸ್ನ. ಸೊ ಈ ಕಡೆ ಇಲ್ಲಿ ಮಟನ್ ಬೇಯ್ತಾ ಇದೆ. ಸೊ ಇವಾಗ ಇದು ಚೆನ್ನಾಗಿ ಬೇಯ್ದಿದೆ. ಸೊ ಇವಾಗ ನಾನು ಮಟನ್ ಸೂಪ್ ಆವಾಗಲೇ ನಾನು ಕುಕ್ಕರಲ್ಲಿ ವಿಷಲ್ ಮಾಡಿಟ್ಕೊಂಡಿದ್ದೀನಲ್ಲ, ಅದು ಸ್ವಲ್ಪ ಮಾತ್ರ ಹಾಕ್ತಾ ಇದ್ದೀನಿ. ಯಾಕಂದರೆ ತುಂಬ ಹಾಕ್ಕೊಂಡ್ಬಿಟ್ರೆ ಅನ್ನ ತುಂಬ ಮೆತ್ತಗೆ ಆಗ್ಬಿಡುತ್ತೆ, ಅದು ಗ್ರೇವಿ ಥರ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ನಾನು ಇಲ್ಲಿ ಸ್ವಲ್ಪನೇ ಹಾಕಿರೋದು. ಅದಕ್ಕೆ ನಾನು ಇನ್ನು ಸ್ವಲ್ಪ ಮಟನ್ ಬೇಯಬೇಕಿಲ್ಲಿ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಬೇಯಲಿಕ್ಕೆ ಒಂದು 5 ನಿಮಿಷ ಬಿಡ್ತಾ ಇದ್ದೀನಿ. ಪ್ಲೇಟ್ ಮುಚ್ಚಿ. ಸೊ ಈ ಕಡೆ ಒಂದು ಪ್ಯಾನಲ್ಲಿ ಆಯಿಲ್ ಹಾಕಿ 1 ಅಥವಾ 2 ಆನಿಯನ್ ಸಣ್ಣಕ್ಕೆ ಹೆಚ್ಕೊಂಡು ಉದ್ದುದಕ್ಕೆ, ಸೊ ಅದನ್ನು ಫ್ರೈ ಮಾಡಿ ಕ್ರಿಸ್ಪಿಯಾಗಿ ಫ್ರೈ ಮಾಡಬೇಕು. ಅದು ಬಿರಿಯಾನಿ ಮೇಲೆ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ಗೆ. ಸೊ ಈಗ ಮಟನ್ ಬೇಯಿಸೋಳಗೆ ನಾನು ಇದನ್ನು ಫ್ರೈ ಮಾಡಿ ಇಟ್ಕೊಂಡಿರ್ತೀನಿ.
ಇದಕ್ಕೆ ನಾನು ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆನ ಆ್ಯಡ್ ಮಾಡಿ ಅದು ಬ್ರೌನಿಷ್ ಕಲರು ಮತ್ತು ಕ್ರಿಸ್ಪಿ ಆಗಿರುತ್ತೆ. ಇದನ್ನು ಬಿರಿಯಾನಿ ಮೇಲೆ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಮಟನ್ ಬೇಯೋಷ್ಟರೊಳಗೆ ನಾನು ಇದನ್ನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಂದರೆ ಮಾಡ್ಬೋದು, ಇಲ್ಲ ಅಂದರೆ ಬೇಡ. ಸೊ ಇದು ಫ್ರೈ ಆಗಿದೆ ಚೆನ್ನಾಗಿ ಕ್ರಿಸ್ಪಿಯಾಗಿ. ಸೊ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಗೋಲ್ಡನ್ ಕಲರಲ್ಲಿ. ಸೊ ಕ್ರಿಸ್ಪಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಇಲ್ಲಿ ಮಟನ್ ಬೇಯ್ತಾ ಇದೆ. ತುಂಬ ಗ್ರೇವಿ ಥರ ಬೇಡ. ಈಗ ಮಟನ್ಗೆ ನಾನು ಉಳಿದಿರ್ತಂಥ ಮಸಾಲಾನೆಲ್ಲ ಮತ್ತೆ ಹಾಕ್ತಾ ಇದ್ದೀನಿ. ಸೊ ನಾನೇನು ಫಸ್ಟ್ 2 ಸ್ಪೂನ್ ಅಂತ ಹೇಳಿದ್ದೀನೋ ಅದೆಲ್ಲ ಫಸ್ಟಿಗೂ ಹಾಕಿದ್ದೀನಿ. ಮತ್ತು ಇವಾಗ ಕೂಡ ಮಟನ್ ಮೇಲೆ ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬರುತ್ತದು. ಸೊ ಈಗ ನಾನು ಸ್ವಲ್ಪ ಮಟನ್ ಒಂದು ಪ್ಲೇಟಲ್ಲೇ ಎತ್ತಿಟ್ಕೋತಾ ಇದ್ದೀನಿ, ಜಸ್ಟ್ ಫಾರ್ ಲೇಯರಿಂಗ್ ಪರ್ಪಸ್. ಸೊ ಇವಾಗ ನಾನು ರೈಸ್ನ ಹಾಕಿ ಲೇಯರ್ ಮೇಲೆ ಇದನ್ನು ಮಟನ್ಗೆ ಹಾಕೋಕ್ಕೋಸ್ಕರ ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ. ಸೊ ಇವಾಗ ಕೆಳಗಡೆ ತುಂಬ ಸಿಮ್ಮಲ್ಲಿ ಇಡಿ ಗ್ಯಾಸು, ತುಂಬ ಹೈ ಫ್ಲೇಮಲ್ಲಿ ಇಡಬೇಡಿ, ಯಾಕಂದರೆ ಕೆಳಗಡೆ ಇರೋದೆಲ್ಲ ತುಂಬ ಸೀದೋಗ್ಬಿಡುತ್ತೆ. ಈಗ ನಾನು ರೈಸ್ನ ಒಂದೊಂದು ಲೇಯರಾಗಿ ಹಾಕ್ತಾ ಇದ್ದೀನಿ ಅದ್ರ ಮೇಲೆ. ಸೊ ಇವಾಗ ಲೇಯರ್ ಪಾರ್ಟ್. ಸೊ ಈಗ ಮೊದಲು ಮಟನ್ ಕೆಳಗಡೆ ಇದೆ, ಸೊ ಇವಾಗ ಅದ್ರ ಮೇಲೆ ನಾನು ರೈಸ್ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇವಾಗ ಲೇಯರ್ ಹಾಕ್ತಾ ಇದ್ದೀನಿ. ಇದು ನಂದು ಹಾಫ್ ಬಾಯ್ಲ್ಡ್ ರೈಸ್ ಮಾಡಿರೋದು, ತುಂಬ ಬೇಯಿಸ್ಕೊಂಡಿಲ್ಲ ನಾನು ರೈಸ್ನ. ಸೊ ಇವಾಗ ಇದು ದಮ್ಮಲ್ಲೇ ಬೇಯಬೇಕು ರೈಸ. ಈ ಥರ ಹಾಕೋದ್ರಿಂದ ಬಿರಿಯಾನಿ ಉದುರಾಗಿರುತ್ತೆ. ಇವಾಗ ನಾನು ಮೊದಲೇ ಎತ್ತಿಟ್ಕೊಂಡಿದ್ನಲ್ಲ ಅದು ಮಟನ್ದೆಲ್ಲ, ಸೊ ಆ ಗ್ರೇವಿನ ಮತ್ತೆ ರೈಸ್ ಮೇಲೆ ಲೇಯರಾಗಿ ಹಾಕ್ತಾ ಇದ್ದೀನಿ. ಇದರಲ್ಲಿ ಏನು ನಾನು ಮಸಾಲಾ ಐಟಮ್ಸ್ ಏನು ರುಬ್ಕೊಂಡಿಲ್ಲ, ಎಲ್ಲ ಹಾಗೆ ಡ್ರೈ ಆಗಿ ಹಾಕಿರೋದು. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಆ್ಯಂಡ್ ತಪ್ಪದೇ ನಾನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯಾವ ಥರ ಬಂದಿದೆ ಅಂತ. ಈಗ ನಾನು ಮತ್ತೊಂದು ಲೇಯರ್ ರೈಸ್ ಹಾಕಿದ್ದೀನಿ. ಸೊ ಇದು ಏನು ನೀವು ಕೆಳಗಡೆ ಅಥವಾ ಏನು ತುಂಬ ಕಲಿಸ್ಲಿಕ್ಕೆ ಹೋಗಬೇಡಿ, ಇಷ್ಟೇ ಲೇಯರ್ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಆ ದಮ್ಮಲ್ಲೇ ಬೇಯುತ್ತೆ ಫುಲ್ ಮಟನ್ ಎಲ್ಲ. ನೋಡಿ ನಾನು ಗ್ಯಾಸ್ ಫ್ಲೇಮ್ ಕೂಡ ತುಂಬ ಕಮ್ಮಿ ಇಟ್ಟಿದ್ದೀನಿ, ತುಂಬ ಸಿಮ್ಮಲ್ಲಿ ಇಟ್ಬಿಡಿ. ಇವಾಗ ನಾನು ಕಸೂರಿ ಮೇಥಿನ ಹಾಕ್ತಾ ಇದ್ದೀನಿ, ಅದ್ರ ಮೇಲೆ ಸ್ಪ್ರೆಡ್ಡಿಂಗ್ ಮಾಡ್ತಾ ಇದ್ದೀನಿ. ಆಮೇಲೆ ಪುದೀನಾ ಲೀವ್ಸ್ ಕೂಡ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೀನಿ. ಇದ್ರ ಮೇಲೆ ಒಂದು 1/4 ನಿಂಬೆಹಣ್ಣು ಅಥವಾ ಅರ್ಧ ನಿಂಬೆಹಣ್ಣು ಹೋಳು ಹಿಂಡ್ಕೊಂಡ್ರೆ ಸಾಕು. ದೆನ್ ಇದ್ರ ಮೇಲೆ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಆವಾಗಲೇ ನಿಮಗೆ ತೋರಿಸಿದ್ನಲ್ಲ ಆನಿಯನ್ ಫ್ರೈ ಮಾಡಿ ಇಟ್ಕೊಂಡಿರೋದು, ಅದನ್ನು ಕೂಡ ಲೇಯರ್ ಮೇಲೆ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಬಿರಿಯಾನಿ. ಆ್ಯಂಡ್ ಇದೇ ಥರ ನೀವು ವೆಜಿಟೇಬಲ್ಸ್ದು ಕೂಡ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ನಾನು ಫುಡ್ ಕಲರ್ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಸ್ಯಾಫ್ರಾನ್ ಇದ್ದರೆ ಹಾಲಲ್ಲಿ ಮಿಕ್ಸ್ ಮಾಡಿ ಅದನ್ನು ಹಾಕ್ಬೋದು. ಇಲ್ಲಿ ನಾನು ಕೇಸರಿ ಕಲರ್ ಫುಡ್ ಕಲರ್ ಹಾಕ್ತಾ ಇದ್ದೀನಿ, ಜಸ್ಟ್ ಫಾರ್ ಫ್ಲೇವರ್ ಅಂತಲ್ಲ, ಸುಮ್ಮನೆ ಅಟ್ರಾಕ್ಷನ್ಗೋಸ್ಕರ. ಸೊ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಕಮ್ಮಿ ತೊಗೊಂಡಿದ್ದೀನಿ, ಒಂದು ಚಿಟಿಕೆಯಷ್ಟು ಫುಡ್ ಕಲರ್ ಆ್ಯಡ್ ಮಾಡಿ ನೀರಲ್ಲಿ ಆ್ಯಡ್ ಮಾಡಿ ಅದ್ರ ಮೇಲೆ ಹಾಕ್ತಾ ಇರೋದು. ಸೊ
ಈಗ ನಾನು ಏನೂ ಕಲಸೂ ಇಲ್ಲ, ಜಸ್ಟ್ ಲೇಯರ್ ಪಾರ್ಟ್ ಆ್ಯಡ್ ಮಾಡಿ ಗ್ಯಾಸ್ನ ತುಂಬ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಒಂದು ಪ್ಲೇಟ್, ಅಗಲವಾದ ಪ್ಲೇಟನ್ನು ಮುಚ್ಚಿ, ಎಲ್ಲೂ ಗಾಳಿ ಹೋಗಬಾರ್ದು ಅದಕ್ಕೆ. ಸೊ ಇವಾಗ ನಾನು ಅದ್ರ ಮೇಲೆ ದಪ್ಪವಾದಂಥ ಕಲ್ಲು ಇಟ್ಟಿದ್ದೀನಿ. ಸೊ ನೀವು ಬೇಕಿದ್ರೆ ಗೋಧಿ ಹಿಟ್ಟಿಂದ ಕೂಡ ಅದನ್ನು ಕವರ್ ಮಾಡಿ ಇಡ್ಬೋದು. ಸೊ ನಾನಿಲ್ಲಿ ಮನೆಯಲ್ಲಿ ಅವೈಲೇಬಿಲಿಟಿ ಇದೆ ಅಂತ ಹೇಳಿ ಇದನ್ನೇ ಇಟ್ಟಿದ್ದೀನಿ. ಸೊ ಇದು ಇವಾಗ ಚೆಕ್ ಮಾಡೋಣ, ಆಗಿದೆ ಅನಿಸುತ್ತೆ. ತುಂಬ ಬಿಸಿ ಇರುತ್ತೆ, ಹುಷಾರಾಗಿ ಎತ್ತಬೇಕು. ಸೊ ಇವಾಗ ನೋಡಿ ತುಂಬ ಟೇಸ್ಟಿ ಆಗಿದೆ. ಆ್ಯಂಡ್ ರೈಸ್ ಕೂಡ ಮುದ್ದೆ ಮುದ್ದೆ ಆಗಲ್ಲ, ತುಂಬ ಉದುರಾಗಿರುತ್ತೆ ಆ್ಯಂಡ್ ವೆರಿ ಟೇಸ್ಟಿ ಆಲ್ಸೋ. ನೋಡಿ ಎಲ್ಲೂ ಮುದ್ದೇನೂ ಆಗಿಲ್ಲ, ರೈಸು ತುಂಬ ಉದುರಾಗಿರುತ್ತೆ. ಈ ಥರ ನೀವು ಮಾಡಿ ನೋಡಿ, ತುಂಬ ಟೇಸ್ಟಾಗಿ ಬರುತ್ತೆ. ಆಮೇಲೆ ರೈಸ್ ಕೂಡ ತುಂಬ ಲೇಯರ್ ಬರುತ್ತೆ. ಸೊ ನಾನಿಲ್ಲಿ ಇಮಿಡಿಯೇಟ್ ತೋರಿಸ್ತಾ ಇದ್ದೀನಿ. ಒಂದು 5-10 ನಿಮಿಷ ಆದಮೇಲೆ ತೆಗಿರಿ, ಯಾಕಂದರೆ ಬಿರಿಯಾನಿ ರೈಸು ಪುಡಿ ಆಗಿಬಿಡುತ್ತೆ. ಸ್ವಲ್ಪ ಅದು ತಣ್ಣಗಾದ್ಮೇಲೆ ಅವಾಗ ಈ ಥರ ಸ್ಪ್ರೆಡಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಬಿರಿಯಾನಿ. ಆ್ಯಂಡ್ ತುಂಬ ಟೇಸ್ಟಿ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. Thank you so much watching my video. ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. Thank you so much.